4 ವರ್ಷಗಳ ಹಿಂದೆ ಈ ಶಾಲೆಗೆ ಬಂದಾಗ ಅನೇಕ ಭೌತಿಕ ಸೌಲಭ್ಯಗಳಿಂದ ವಂಚಿತವಾಗಿತ್ತು. ಮೊದಲನೇದಾಗಿ ನಾವು ಊರ ನಾಗರಿಕರ ಸಹಕಾರದಿಂದ ಶಾಲಾ ಮುಂದಿನ ಆವರಣ ಗೋಡೆ, ಸ್ವಾಗತ ಕಮಾನು, ಆಮೇಲೆ ಆಟದ ಮೈದಾನ ಇವೆಲ್ಲವೂ ನಿರ್ಮಾಣ ಮಾಡಿಕೊಂಡ್ವಿ. ಹಾಗೆ ನಮ್ಮ ಊರಿನ ಎಲ್ಲ ಮಹಿಳೆಯರು ಗೃಹಲಕ್ಷ್ಮಿ ಹಣವನ್ನು ಒಟ್ಟಾಗಿಸಿಕೊಂಡು ಈ ಒಂದು ಅಡುಗೆ ಕೋಣೆಯನ್ನು ಪುರುಷರ ಜೊತೆಗೂ ಸೇರಿಕೊಂಡು ಅದನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೆ ಈ ಹಿಂದೆ ಶ್ಯಾಮಲಾ ತಿಮ್ಮಪ್ಪ ಗೌಡರು ಸ್ವಂತ ಒಂದು 20,000ಗಳನ್ನು ನಮ್ಮ ಧ್ವಜದಕಟ್ಟೆಗೆ ನಿರ್ಮಾಣ ಮಾಡೋದ್ರ ಮೂಲಕವಾಗಿ ನಮ್ಮ ಶಾಲೆಯ ಅಭಿವೃದ್ಧಿಗೆ ಸಹಕರಿಸಿದ್ದಾರೆ. ಹೀಗೆ ಪ್ರತಿಯೊಂದು ಹಂತದಲ್ಲಿ ಕೂಡ ಊರವರ ಸಹಕಾರ ಭಾಳ ಚೆನ್ನಾಗಿದೆ. ಆ ಮೂಲಕವಾಗಿ ನಾವು ನಮ್ಮ ಈ ಒಂದು ಶಾಲೆಯನ್ನು ಇವತ್ತು ಎಲ್ಲ ಸಕಲ ರೀತಿಯ ಸೌಲಭ್ಯಗಳಿಂದ ಪಡ್ಕೊಂಡಿದ್ದೇವೆ. ಶಾಲೆಯಲ್ಲಿ ಕೇವಲ 16 ಮಕ್ಕಳು ಇರೋದರಿಂದ ಸರ್ಕಾರದ ಕೆಲವೊಂದು ಅನುದಾನಗಳು ಕೂಡ ಬರಲಿಕ್ಕೆ ಸಮಸ್ಯೆ ಆಗ್ತಾಯಿದೆ. ಹಾಗಾಗಿ ಸರ್ಕಾರಕ್ಕೆ ಮನವಿ ಕೊಟ್ಟರೂ ಕೂಡ ಅಕ್ಷರದಾಸೋಹ ನಿರ್ಮಾಣವಾಗಿರಲಿಲ್ಲ. ಹಾಗೆ ನಾವೇ ನಮ್ಮ ಊರವರೆಲ್ಲ ಒಂದು ವಾರ್ಷಿಕೋತ್ಸವ ಉಳಿದಂಥ ಹಣವನ್ನು ಹಾಗೂ ಮಹಿಳೆಯರ ಗೃಹಲಕ್ಷ್ಮಿ ಹಣ, ಸಾರ್ವಜನಿಕರ ದೇಣಿಗೆ, SLB ಸಹಕಾರ, ಹಳೆಯ ವಿದ್ಯಾರ್ಥಿಗಳ ಒಂದು ಸತತ ಪ್ರಯತ್ನದ ಮೂಲಕವಾಗಿ ನಾವಿವತ್ತು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಅಡುಗೆ ಕೋಣೆ ನಿರ್ಮಾಣ ಮಾಡಿಕೊಂಡಿದ್ದೇವೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಎಲ್ಲ ಈ ಊರಿನ ನಾಗರಿಕರ ನಾನು ನಮ್ಮ ಈ ಮಾಧ್ಯಮದ ಮೂಲಕವಾಗಿ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ 1ರಿಂದ 5ನೇ ಕ್ಲಾಸ್ವರೆಗೆ ಶಿಕ್ಷಣ ಇದೆ. ಇದು LPS ಸ್ಕೂಲ್, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ, ಗುಡ್ಡಗಾಡು ಪ್ರದೇಶವಾಗಿದೆ. ಬಡ ಹಾಲಕ್ಕಿಗಳೇ ಇರತಕ್ಕಂಥ ಒಂದೇ ಸಮುದಾಯದ ಎಲ್ಲ ಮಕ್ಕಳು ಇರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಊರಿದು. ಹಾಗೆ ಇಲ್ಲಿನ ಮಕ್ಕಳು ಹೆಚ್ಚಿನ ವ್ಯಾಸಂಗಕ್ಕಾಗಿ ಇಲ್ಲಿಂದ ಸುಮಾರು 3-4 ಕಿಲೋಮೀಟರ್ ದೂರದ ಹಿರಿಯ ಪ್ರಾಥಮಿಕ ಶಾಲೆ ಮಾದನಗೆರೆಗೆ ಹೋಗಬೇಕು. ಇಲ್ಲ ಅಂತಾದರೆ ಯಾವುದೇ ವಸತಿ ಶಾಲೆಗೆ ಸೇರಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕಾಗ್ತದೆ. ಎಲ್ಲ ಬಡ ಕೂಲಿ ಕಾರ್ಮಿಕರು, ಕೃಷಿಯನ್ನು ನಂಬಿರ್ತಕ್ಕಂಥ ಸಮುದಾಯ. ಆದರೆ ಶಾಲೆಯ ಒಂದು ಶ್ರಮದಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ತಮ್ಮ ಕೈಲಾಗಿರ್ತಕ್ಕಂಥ ಸಹಾಯ ಸಹಕಾರವನ್ನು ಮಾಡ್ತಾರೆ. ಇದು ತಮ್ಮನೇ ಕೆಲಸ ಅಂತಕ್ಕಂಥ ಸಂದರ್ಭದಲ್ಲಿ ಪಾಲ್ಗೊಂಡು ಪ್ರತಿಯೊಂದು ರಾಷ್ಟ್ರೀಯ ಹಬ್ಬ ಇರ್ಬೋದು, ಶ್ರಮದಾನ ಇರ್ಬೋದು, ಎಲ್ಲದರಲ್ಲಿಯೂ ಕೂಡ ತಮ್ಮನ್ನು ಕೈ ಜೋಡಿಸಿಕೊಂಡು ಈ ಶಾಲೆಯನ್ನು ಈ ಒಂದು ಅಭಿವೃದ್ಧಿ ಮಾಡುವಲ್ಲಿ ಶ್ರಮಿಸಿದ್ದಾರೆ. ಅವರೆಲ್ಲರೂ ಕೂಡ ಇನ್ನೊಮ್ಮೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. 4 ವರ್ಷಗಳ ಹಿಂದೆ ಈ ಶಾಲೆಗೆ ಬಂದಾಗ ಅನೇಕ ಭೌತಿಕ ಸೌಲಭ್ಯಗಳಿಂದ ವಂಚಿತವಾಗಿತ್ತು. ಮೊದಲನೇದಾಗಿ ನಾವು ಊರ ನಾಗರಿಕರ ಸಹಕಾರದಿಂದ ಶಾಲಾ ಮುಂದಿನ ಆವರಣ ಗೋಡೆ, ಸ್ವಾಗತ ಕಮಾನು, ಆಮೇಲೆ ಆಟದ ಮೈದಾನ ಇವೆಲ್ಲವೂ ನಿರ್ಮಾಣ ಮಾಡಿಕೊಂಡ್ವಿ. ಹಾಗೆ ನಮ್ಮ ಊರಿನ ಎಲ್ಲ ಮಹಿಳೆಯರು ಗೃಹಲಕ್ಷ್ಮಿ ಹಣವನ್ನು ಒಟ್ಟಾಗಿಸಿಕೊಂಡು ಈ ಒಂದು ಅಡುಗೆ ಕೋಣೆಯನ್ನು ಪುರುಷರ ಜೊತೆಗೂ ಸೇರಿಕೊಂಡು ಅದನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೆ ಈ ಹಿಂದೆ ಶ್ಯಾಮಲಾ ತಿಮ್ಮಪ್ಪ ಗೌಡರು ಸ್ವಂತ ಒಂದು 20,000ಗಳನ್ನು ನಮ್ಮ ಧ್ವಜದಕಟ್ಟೆಗೆ ನಿರ್ಮಾಣ ಮಾಡೋದ್ರ ಮೂಲಕವಾಗಿ ನಮ್ಮ ಶಾಲೆಯ ಅಭಿವೃದ್ಧಿಗೆ ಸಹಕರಿಸಿದ್ದಾರೆ. ಹೀಗೆ ಪ್ರತಿಯೊಂದು ಹಂತದಲ್ಲಿ ಕೂಡ ಊರವರ ಸಹಕಾರ ಭಾಳ ಚೆನ್ನಾಗಿದೆ. ಆ ಮೂಲಕವಾಗಿ ನಾವು ನಮ್ಮ ಈ ಒಂದು ಶಾಲೆಯನ್ನು ಇವತ್ತು ಎಲ್ಲ ಸಕಲ ರೀತಿಯ ಸೌಲಭ್ಯಗಳಿಂದ ಪಡ್ಕೊಂಡಿದ್ದೇವೆ. ಶಾಲೆಯಲ್ಲಿ ಕೇವಲ 16 ಮಕ್ಕಳು ಇರೋದರಿಂದ ಸರ್ಕಾರದ ಕೆಲವೊಂದು ಅನುದಾನಗಳು ಕೂಡ ಬರಲಿಕ್ಕೆ ಸಮಸ್ಯೆ ಆಗ್ತಾಯಿದೆ. ಹಾಗಾಗಿ ಸರ್ಕಾರಕ್ಕೆ ಮನವಿ ಕೊಟ್ಟರೂ ಕೂಡ ಅಕ್ಷರದಾಸೋಹ ನಿರ್ಮಾಣವಾಗಿರಲಿಲ್ಲ. ಹಾಗೆ ನಾವೇ ನಮ್ಮ ಊರವರೆಲ್ಲ ಒಂದು ವಾರ್ಷಿಕೋತ್ಸವ ಉಳಿದಂಥ ಹಣವನ್ನು ಹಾಗೂ ಮಹಿಳೆಯರ ಗೃಹಲಕ್ಷ್ಮಿ ಹಣ, ಸಾರ್ವಜನಿಕರ ದೇಣಿಗೆ, SLB ಸಹಕಾರ, ಹಳೆಯ ವಿದ್ಯಾರ್ಥಿಗಳ ಒಂದು ಸತತ ಪ್ರಯತ್ನದ ಮೂಲಕವಾಗಿ ನಾವಿವತ್ತು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಅಡುಗೆ ಕೋಣೆ ನಿರ್ಮಾಣ ಮಾಡಿಕೊಂಡಿದ್ದೇವೆ.